ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಮನೆ ಕಟ್ಕೊಂಡು ಮಗ ಶರತ್ ಮಾತ್ರ ನಮಸ್ಗಳು. ನೀವು ಮನೆ ಕಟ್ತಿದ್ದಲ್ಲಿ ನಿಮ್ಮ ಕಾಲಮ್ ಬಾಕ್ಸ್ ಹೈಟು ಯಾವ ಹೈಟ್ಗೆ ಫಿಲ್ ಮಾಡಬೇಕು, ಎಷ್ಟು ಕಾಂಕ್ರೀಟ್ ಹಾಕಬೇಕಂತ ಏನೋ ಡೌಟ್ ಇದ್ದಲ್ಲಿ ಈ ವಿಡಿಯೋ ನಿಮಗೆ ಕ್ಲಾರಿಫೈ ಆಗುತ್ತೆ. ಸೊ ಈಗ ನೋಡ್ಬೋದು, ಇದು ನಮ್ಮದು 30-40 ಈಸ್ಟ್ ಫೇಸಿಂಗ್ ಡೂಪ್ಲೆಕ್ಸ್ ಮನೆಯ ಕಾಲಮ್ ಬಾಕ್ಸ್ ಕಾಂಕ್ರೀಟ್ ಆಗಿದೆ. ಸೊ ಫುಟ್ಟಿಂಗ್ ಆದ ನಂತರ ನಮ್ಮದು ಕಾಲಮ್ ಬಾಕ್ಸ್ ಕಾಂಕ್ರೀಟು. ಸೊ ನೋಡ್ಬೋದು, ಈಗ ನಮ್ಮದು ಏನು ರೋಡ್ ಲೆವೆಲ್ ಇದೆ, ರೋಡ್ ಲೆವೆಲಿಂದ ನಮ್ಮ ಬಿಲ್ಡಿಂಗ್ 1.5 ಅಡಿ ಹೈಟ್ ಮಾಡ್ತಾಯಿದ್ವಿ. ಆ 1.5 ಅಡಿ ಹೈಟ್ ಮಾಡ್ಬೇಕಾದ್ರೆ ನಾವೇನು ಮಾಡ್ತೀವಿ, ರೋಡ್ ಲೆವೆಲಿಂದ 1.5 ಅಡಿ ಟ್ಯೂಬ್ ಲೆವೆಲ್ ತಗೊಂಡು ಅಲ್ಲಿಂದ ಪ್ರತಿಯೊಂದು ಕಾಲಮ್ಗೂ ನಾವು ರೆಫರೆನ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ತೀವಿ. ನೋಡ್ಬೋದು, ಈಗ ನಮ್ದು ಈ ಕಾಲಮಲ್ಲಿದು ರೆಫರೆನ್ಸ್ ಪಾಯಿಂಟ್ ಮಾರ್ಕ್ ಆಗಿದೆ. ಸೊ ಈ 1.5 ಅಡಿ ರೆಫರೆನ್ಸ್ ಮಾಡಿದ್ಮೇಲೆ ಏನು ಮಾಡ್ತೀವಿ, ನಮ್ದು ಈಗ ಆಗಲೇ ಹೇಳ್ದಂಗೆ ಪ್ಲಿಂತ್ ಹೈಟ್ 1.5 ಅಡಿ. ಸೊ ಆ ಪ್ಲಿಂತ್ ಹೈಟ್ನ ಮೈನಸ್ ಮಾಡಿದ್ರೆ ನಮ್ಮದು ಕಾಲಮ್ ಬಾಕ್ಸ್ ಕಾಂಕ್ರೀಟಿಂಗ್ ಸೈಜು ಸಿಗುತ್ತೆ. ಸೊ ಈಗ ಇಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಪ್ರತಿಯೊಂದು ಕಾಲಮ್ಗೂ ನಾವು ಪೆಡಸ್ಟಲ್ನ ಪ್ರೊವೈಡ್ ಮಾಡಿದ್ವಿ. ಸೊ ನಮ್ಮ ಆ್ಯಸ್ ಪರ್ ಸ್ಟ್ರಕ್ಚರಲ್ ಡ್ರಾಯಿಂಗ್ ಇನ್ಪುಟ್ ಪ್ರಕಾರ ನಮ್ಮ ಈ ಬಿಲ್ಡಿಂಗಿಗೆ ಪ್ರತಿಯೊಂದು ಬಿಲ್ಡಿಂಗ್ ಪೆಡಸ್ಟಲ್ ಕೊಟ್ಟಲ್ಲಿ ಉತ್ತಮ. ಸೊ ಎಲ್ಲದಕ್ಕೂ ಕೂಡ ಪೆಡಸ್ಟಲ್ನ ಪ್ರೊವೈಡ್ ಮಾಡಿದ್ವಿ. ಬೇಸ್ಡ್ ಆನ್ ಸ್ಟ್ರಕ್ಚರು ನಮ್ಮದು ಈ 3 ಹೆವಿ ಕಾಲಮ್ ಇದೆ, 2 ಫೀಟ್ ಕಾಲಮ್. ಸೊ ಇಲ್ಲಿ ಪೆಡಸ್ಟಲ್ ಬಂದು ನಮ್ಮದು 1/2.5 ಇದೆ. ಸೊ ಪ್ರತಿ ಕಾಲಮ್ಗೂ ಪೆಡಸ್ಟಲ್ ಪ್ರೊವೈಡ್ ಮಾಡಿರೋದು ಆ್ಯಸ್ ಪರ್ ಸ್ಟ್ರಕ್ಚರ್ ಇನ್ಪುಟಿಂದ. ನಿಮಗೂ ಇದೇ ರೀತಿ ಸಿವಿಲ್ ಬಗ್ಗೆ, ಇಂಟೀರಿಯರ್ಸ್ ಬಗ್ಗೆ ಮಾಹಿತಿ ಬೇಕಾದಲ್ಲಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರ್ಬೋದು. ಸದಾ ನಿಮ್ಮೊಂದಿಗೆ ನಿಮ್ಮ ಮನೆ ಕಟ್ಕೊಂಡು ಮಗ ಶರತ್ ಮಾತ್ರ ನಮಸ್ಕಾರಗಳು.